ಯಾವ ಊರು? ಏನು ನಿನ್ನ ಹೆಸರು? ನಿತ್ಯಾನಾ? ಯಾವ ಊರು? ಹಾಂ, ಹುಬ್ಬಳ್ಳಿ. ಇಲ್ಲೇನಾ? ಎಲ್ಲಿಂದ ಬಂದಿರಾ? ಹಾಂ, ಧಾರವಾಡದಿಂದ ಬಂದಿರಾ? ಬರ್ತಾ ಇರ್ತೀರಾ ದೇವಸ್ಥಾನಕ್ಕೆ? ಹಾಂ, ಏನು ಪ್ರತಿ ವಾರ ಬರ್ತೀರಾ ಹೆಂಗೆ? ಹಾಂ ಹಾಂ, ಯಾವಾಗ ಅಜ್ಜನ ಆಶೀರ್ವಾದ ಸಿಗುತ್ತೆ ಅವಾಗ ಬರ್ತೀರಾ? ಹಾಂ ಹಾಂ. ಅದೇನೋ ಹೇಳ್ತಾರಲ್ಲ, ಸಿದ್ಧಾರೂಢರ ಅಂಗಾರ ಜಗಕ್ಕೆಲ್ಲ ಬಂಗಾರ, ಹಾಗೆ ಸಿದ್ಧಾರೂಢರ ಸಾರು ಉಂಡವರೆಲ್ಲ ಪಾರು ಅಂತ. ಅದಕ್ಕೋಸ್ಕರ ಪ್ರಸಾದ ತಗೊಳಕ್ಕೆ ಹೊರಟಿದ್ದೀವಿ. ಎಲ್ಲಿವರು ನೀವು? ಎಲ್ಲಿಂದ ಬಂದಿರಾ? ಕಲ್ಗಟ್ಟಿಗೆ. ನೀವು ಬೆಂಗಳೂರಾ? ಸುಳ್ಳು ಹೇಳ್ತೀನಾ? ಕಳ್ಳ ಇಲ್ಲೇ ಅವನ? ಇಲ್ಲ ಕಳ್ಳ ಸುಳ್ಳು ಹೇಳ್ತಾನೆ ನೋಡಿ. ಹಾಯ್ ಸ್ನೇಹಿತರೆ, ನಾವು ಇವತ್ತು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿರುವಂತಹ ಸಿದ್ಧಾರೂಢ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶಿವರಾತ್ರಿ ಮರುದಿನ ಜಾತ್ರೆ ಮುಗಿದಿದೆ, ತೇರಾಗಿದೆ. ಆದರೂ ಅವತ್ತು ಹೋಗೋಕ್ಕಾಗಿಲ್ಲ ಅಂತ ಇವತ್ತು ನಮ್ಮ ಕುಟುಂಬ ಸಮೇತ ಹೋಗ್ತಾ ಇದ್ದೀವಿ. ಬನ್ನಿ, ಇನ್ನು ಒಂದು ತಿಂಗಳಿರುತ್ತೆ ಅಂದಿದ್ದಾರೆ ಜಾತ್ರೆ. ಹಾಗೆ ಇವತ್ತು ಜಾತ್ರೆಯನ್ನು ನೋಡಿಕೊಂಡು ಹಾಗೆ ಸಿದ್ಧಾರೂಢಜ್ಜನ ದರ್ಶನ ಮಾಡಿಕೊಂಡು ಬರೋಣ. ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಸಿದ್ಧಾರೂಢ ಜಾತ್ರೆಯಲ್ಲಿ ಏನೇನು ಸಿಗುತ್ತೆ ನೋಡೋಣ ಬನ್ನಿ. ಹಾಗೆ ಆಟ ಸಾಮಗ್ರಿಗಳು ಸಿಗುತ್ತಂತೆ, ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತಂತೆ, ಫನ್ ಫೇರ್ ಗೇಮ್ಸ್ ಎಲ್ಲ ಇರುತ್ತಂತೆ. ನನಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಬನ್ನಿ ಹೋಗೋಣ. ಬನ್ನಿ ಫ್ರೆಂಡ್ಸ್, ನಮ್ಮ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಾವಿವಾಗ ಸಿದ್ಧಾರೂಢ ಮಠಕ್ಕೆ ಹೋಗ್ತಾ ಇದ್ದೀವಿ. ಈಗ ವಿ ಆರ್ ಆನ್ ದಿ ವೇ. ಸ್ನೇಹಿತರೆ, ಇವಾಗ ನಾವು ಮುಖ್ಯ ದ್ವಾರದಿಂದ ಒಳಗಡೆ ಬಂದ್ವಿ. ಇಲ್ಲಿಂದ 50 ಮೀಟ್ರಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ದೇವಸ್ಥಾನ. ನೋಡಿ, ಜಾತ್ರೆಯಾಗಿ ಒಂದು ವಾರ ಆಗಿರೋದ್ರಿಂದ ಅಂಗಡಿ ಮುಗ್ಗಟ್ಟುಗಳೆಲ್ಲ ಇದ್ದಾವೆ. ಇವಾಗ ಮಾರ್ನಿಂಗ್ ಬಂದಿದ್ದೀವಿ ನಾವು, 10 o'clock. ಇವಾಗ ತಾನೇ ಒಂದೊಂದು ಅಂಗಡಿಗಳೆಲ್ಲ ಓಪನ್ ಆಗ್ತಾ ಇದ್ದಾವೆ. ಸ್ನೇಹಿತರೆ, ನೀವು ಇಲ್ಲಿ ಬಂದರೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಕಾರ್ ಪಾರ್ಕಿಂಗ್ ಆಗಲಿ, ಬೈಕ್ ಪಾರ್ಕಿಂಗ್ ಆಗಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ. ನೋಡಿ, ಜನ ತುಂಬ ಇದ್ದಾರೆ, ಭಕ್ತಾದಿಗಳು. ಬನ್ನಿ ಹೋಗೋಣ, ದರ್ಶನ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ನಾವು ಸಿದ್ಧಾರೂಢ ಅಜ್ಜನವರ ಗದ್ದುಗೆ ಹತ್ರ ಇದ್ದೀವಿ. ನಿಮಗೆ ಹಿಂದೆ ಗದ್ದುಗೆ ಇದೆ, ಕಾಣ್ತಿದೆ ಅನ್ಕೋತೀನಿ. ಸ್ನೇಹಿತರೆ, 1836ನೇ ಇಸ್ವಿಲಿ ಸಿದ್ಧಾರೂಢ ಅಜ್ಜನವರ ಜನನ ಆಗುತ್ತೆ. ಇವರು ಮೂಲತಃ ಬೀದರ್ ಜಿಲ್ಲೆಯವರಾಗಿದ್ದು, ಬೀದರ್ ಜಿಲ್ಲೆಯ ಚಾಳಕಾಪುರ ಗ್ರಾಮದವರು ಇವರು. ಸ್ನೇಹಿತರೆ, ಇವರ ತಂದೆಯವರ ಹೆಸರು ಗುರುಶಾಂತಪ್ಪ, ತಾಯಿ ಹೆಸರು ದೇವಮಲ್ಲಮ್ಮ ಅಂತ. ಈ ದಂಪತಿಗಳ ಪುಣ್ಯಗರ್ಭದಲ್ಲಿ 3 ಮಕ್ಕಳ ಜನನ ಆಗುತ್ತೆ. 3ನೇಯವರೇ ಶ್ರೀ ಪೂಜ್ಯ ಸಿದ್ಧಾರೂಢ ಅಜ್ಜನವರು. ಬನ್ನಿ, ಗದ್ದುಗೆ ಹತ್ರ ಇದ್ದೀವಿ, ಒಳಗಡೆ ಹೋಗೋಣ, ಗದ್ದುಗೆ ದರ್ಶನ ಮಾಡ್ಕೊಳ್ಳೋಣ. ಆಮೇಲೆ ಹೆಚ್ಚಿನ ಮಾಹಿತಿನ ನಿಮಗೆ ಮುಂದೆ ತಿಳಿಸ್ಕೊಡ್ತೀವಿ. ಬನ್ನಿ ಒಳಗಡೆ ಹೋಗೋಣ, ಗದ್ದುಗೆ ದರ್ಶನ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗ ಕ್ಯೂವಲ್ಲಿ ಇದ್ದೀವಿ. ಜಾತ್ರೆಯಾಗಿ ಒಂದು ವಾರ ಆಗಿರೋದ್ರಿಂದ ಭಕ್ತಾದಿಗಳು ತುಂಬ ಇದ್ದಾರೆ ಇನ್ನೂ ಕೂಡ. ಹಾಗಾಗಿ ಇವತ್ತು ಕ್ಯೂವಲ್ಲಿ ನಿಂತಿದ್ದೀವಿ ಈಗ ದರ್ಶನಕ್ಕೋಸ್ಕರ. ಬನ್ನಿ ಹೋಗೋಣ, ಗದ್ದುಗೆ ದರ್ಶನ ಮಾಡಿಸ್ತೀನಿ ಅಜ್ಜನವ್ರದ್ದು. ಬನ್ನಿ ಹೋಗೋಣ. ಸ್ನೇಹಿತರೆ, ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಹಾರಾಜರು 1836ನೇ ಇಸ್ವಿಯಿಂದ 1929ನೇವರೆಗೂ ಅದ್ವೈತ ಸಿದ್ಧಾಂತದ ಅನುಯಾಯಿ ಮತ್ತು ಶಿವನ ಅವತಾರವೆಂದು ಪರಿಗಣಿಸಲ್ಪಟ್ಟ ಮಹಾನ್ ಯೋಗಿ. ಕೇವಲ 6ನೇ ವಯಸ್ಸಿನಲ್ಲಿ ಮನೆ ತೊರೆದು ಗುರು ಗಜದಂಡ ಸ್ವಾಮಿಗಳ ಆಶ್ರಯದಲ್ಲಿ ಜ್ಞಾನ ಪಡೆದರು. ಜಾತಿ ಮತ ಭೇದವಿಲ್ಲದೆ ಭಕ್ತರನ್ನು ಸಲಹುವ, ಪವಾಡಗಳ ಮೂಲಕ ಸಂಕಷ್ಟ ಪರಿಹರಿಸುವ ಮತ್ತು ದಾಸೋಹ ಪರಂಪರೆಯಿಂದ ಕೀರ್ತಿ ಪಡೆದ ಕರ್ನಾಟಕದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧರಾದರು. ಶ್ರೀ
ಶ್ರೀ ಸಿದ್ಧಾರೂಢರನ್ನ ಶಿವನ ಅವತಾರವೆಂದು ನಂಬಲಾಗಿದ್ದು ಕೇವಲ 6ನೇ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಜ್ಞಾನದ ಹುಡುಕಾಟಕ್ಕಾಗಿ ಮನೆ ತೊರೆದಿದ್ದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸಂಚರಿಸಿ ಕೊನೆಗೆ ಶ್ರೀ ಗಜದಂಡ ಸ್ವಾಮಿಯವರಲ್ಲಿ ಶಿಷ್ಯರಾಗಿ ಜ್ಞಾನಾರ್ಜನೆ ಮಾಡಿದರು. ಹುಬ್ಬಳ್ಳಿಯಲ್ಲಿ ನೆಲೆಸಿ ಸರ್ವಧರ್ಮ ಸಮನ್ವಯದ ಸಂದೇಶ ಸಾರಿದರು. ಇಲ್ಲಿನ ಸಿದ್ಧಾರೂಢ ಮಠವು ಲಕ್ಷಾಂತರ ಭಕ್ತರಿಗೆ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಶಿವರಾತ್ರಿ ಸಂದರ್ಭದಲ್ಲಿ ನಡೆಯುವ ಇವರ ರಥೋತ್ಸವವು ಅತ್ಯಂತ ಪ್ರಸಿದ್ಧವಾಗಿದ್ದು ಲಕ್ಷಾಂತರ ಜನರು ಪಾಲ್ಗೊಳ್ಳುತ್ತಾರೆ. ಶ್ರೀ ಸಿದ್ಧಾರೂಢರು ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುವ, ಅಜ್ಞಾನವನ್ನು ಹೋಗಲಾಡಿಸುವ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವ ಅನೇಕ ಪವಾಡಗಳು ಇವರ ಜೀವನದಲ್ಲಿ ವರ್ಣಿತವಾಗಿವೆ. ಸಿದ್ಧಾರೂಢರು ಕೇವಲ ಉತ್ತರ ಕರ್ನಾಟಕದಲ್ಲದೆ ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳ ಭಕ್ತರ ಪಾಲಿನ ಕಲ್ಪವೃಕ್ಷವಾಗಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಇವಾಗ ಸಿದ್ಧಾರೂಢ ಅಜ್ಜನವರ ಗದ್ದುಗೆ ದರ್ಶನ ಮಾಡ್ಕೊಂಡ್ಬಂದ್ವಿ. ಈಗ ಹಿಂದೆ ನಿಮಗೆ ಕಾಣ್ತಿರೋದು ಶ್ರೀ ಸಿದ್ಧಾರೂಢ ಅಜ್ಜನವರ ಪರಮಶಿಷ್ಯರಾದಂತಹ ಮೌನ ತಪಸ್ವಿ ಶ್ರೀ ಪರಮಪೂಜ್ಯ ಗುರುನಾಥರೂಢವರ ಗದ್ದುಗೆ. ಬನ್ನಿ ಹೋಗೋಣ, ಅದನ್ನು ಕೂಡ ದರ್ಶನ ಮಾಡಿಸ್ತೀವಿ. ಸ್ನೇಹಿತರೆ, ಈಗ ನೀವು ನೋಡ್ತಿರೋದು ಶ್ರೀ ಸಿದ್ಧಾರೂಢ ಅಜ್ಜನವರ ಪರಮಶಿಷ್ಯರಾದಂತಹ ಶ್ರೀ ಸದ್ಗುರು ಮಹಾನ್ ಮೌನಯೋಗಿ ಸ್ಥಿತಪ್ರಜ್ಞ ಶ್ರೀ ಗುರುನಾಥರೂಢರ ಸಮಾಧಿ ಮಂದಿರ. ಸ್ನೇಹಿತರೆ, ಇವರು ಶ್ರೀ ಸಿದ್ಧಾರೂಢರ ನಂತರದಲ್ಲಿ ಕ್ಷೇತ್ರದ ಉತ್ತರಾಧಿಕಾರಿಯಾಗಿ ಕ್ಷೇತ್ರವನ್ನು ಮತ್ತಷ್ಟು ಪಾವನವಾಗಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಶ್ರೀ ಗುರುನಾಥರೂಢರು ಜನ್ಮ ತಾಳಿದ್ದು 1909 ಮೇ 13ರಂದು. ತಂದೆ ಸಿದ್ದಪ್ಪ, ತಾಯಿ ಪಾರ್ವತಮ್ಮನವರು. ಇವರು ಚಿಕ್ಕವರಾಗಿದ್ದಾಗಿನಿಂದಲೂ ಶ್ರೀ ಸಿದ್ಧಾರೂಢರ ಸಂಘದಲ್ಲೇ ಬೆಳೆದು ಶಾಸ್ತ್ರ ಶ್ರವಣ ಎಲ್ಲವನ್ನೂ ಕೇಳುತ್ತಾ ಶ್ರೀಮಠಕ್ಕೆ ಬರುವಂಥ ಎಲ್ಲ ದೊಡ್ಡ ದೊಡ್ಡ ದಾರ್ಶನಿಕರ ಸಂಪರ್ಕದೊಂದಿಗೆ ಬೆಳೆದು ದೊಡ್ಡವರಾಗಿ ಮುಂದಿನ ದಿನಗಳಲ್ಲಿ ಶ್ರೀಗಳ ಆಶೀರ್ವಾದ ಮತ್ತು ಅಪ್ಪಣೆಯಂತೆ ಅವರ ಉತ್ತರಾಧಿಕಾರಿಯಾಗಿದ್ದಾರೆ. ಸ್ನೇಹಿತರೆ, ಈಗ ನೋಡಿದ್ರಲ್ಲ, ಶ್ರೀ ಸದ್ಗುರು ಸಿದ್ಧಾರೂಢ ಅಜ್ಜನವರ ಪರಮಶಿಷ್ಯರಾದಂತಹ ಗುರುನಾಥರೂಢರ ಗದ್ದುಗೆ ದರ್ಶನ ಮಾಡ್ಕೊಂಡ್ಬಂದ್ವಿ. ಮುಂದೆ ನಾವು ಈಗ ಹೋಗ್ತಿರೋದು ಕೈಲಾಸ ಮಂದಿರ ಅಂತಂದರೆ ಸಿದ್ಧಾರೂಢ ಅಜ್ಜನವರ ಜೀವಿತಾವಧಿಯಲ್ಲಿ ಅಲ್ಲೇ ಬಂದಂಥ ಭಕ್ತರಿಗೆ ದರ್ಶನ ನೀಡ್ತಿದ್ರು. ಹಾಗೆ ಈಗಲೂ ಕೂಡ ಅಲ್ಲಿ ಭಜನೆಗಳು ಒಂದೊಂದು ತಂಡದಿಂದ ಪ್ರತಿದಿನ ನಡೀತಿರ್ತವೆ. ಬನ್ನಿ, ಅದನ್ನು ಕೂಡ ತೋರಿಸ್ತೀವಿ. ನೋಡಿ ಸ್ನೇಹಿತರೆ, ಈಗ ನೋಡ್ತಿರೋದು ನೀವು ಸಿದ್ಧಾರೂಢ ಅಜ್ಜನವರ ಗದ್ದಿಗೆ. ಇದು ಅವರ ಪರಮಶಿಷ್ಯರಾದಂತಹ ಮೌನ ತಪಸ್ವಿ ಗುರುನಾಥರೂಢರ ಗದ್ದಿಗೆ. ಇದು ನಿಮಗೆ ಈಗ ನೋಡ್ತಿದ್ರಲ್ಲ, ಇದೇ ಕೈಲಾಸ ಮಂಟಪ. ಬನ್ನಿ ಒಳಗಡೆ ಹೋಗೋಣ. ಭಜನೆ ಎಲ್ಲ ಅಲ್ಲೇ ಜರುಗೋದು, ಅದು ನಡೀತಾ ಇದೆ ಇವಾಗಲೂ ಭಜನೆ ಕೂಡ. ಬನ್ನಿ ಹೋಗೋಣ, ನೋಡೋಣ ಭಜನೆ ಯಾವ ರೀತಿ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೀವಿ. ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಮಠದಲ್ಲಿ ನಡೆಯುವ ದಾಸೋಹವು ದಶಕಗಳ ಇತಿಹಾಸ ಹೊಂದಿದ್ದು, ಜಾತಿ ಮತ ಭೇದವಿಲ್ಲದೆ ಬರುವಂಥ ಭಕ್ತರಿಗೆ ನಿರಂತರವಾಗಿ ಆಹಾರ ಒದಗಿಸುವ ಪವಿತ್ರ ಕಾರ್ಯವಾಗಿದೆ. ಸಿದ್ಧಾರೂಢರು ಜೀವಿಯೇ ಶಿವ ತತ್ವವನ್ನು ಬೋಧಿಸಿದವರು. ಅವರ ಆಶ್ರಮದಲ್ಲಿ ಬಡಿಸುವ ಆಹಾರ ಕೇವಲ ಹಸಿವು ನೀಗಿಸುವುದಲ್ಲದೆ ದೈವಿಕ ಪ್ರಸಾದವಾಗಿ ಪರಿಗಣಿಸಲ್ಪಟ್ಟಿದೆ. ಶ್ರೀ ಸಿದ್ಧಾರೂಢ ಸ್ವಾಮಿ ಮಠದಲ್ಲಿ ನಿತ್ಯವೂ ಸಾವಿರಾರು ಭಕ್ತರಿಗೆ ದಾಸೋಹ ನೀಡಲಾಗುತ್ತಿದೆ. ಇದು ಹುಬ್ಬಳ್ಳಿಯ ಅತ್ಯಂತ ದೊಡ್ಡ ದಾಸೋಹ ಕೇಂದ್ರಗಳಲ್ಲಿ ಒಂದಾಗಿದೆ. ನೋಡಿ ಸ್ನೇಹಿತರೆ, ಕ್ಯೂ ಅಲ್ಲಿ ಹೊರಟಿದ್ದೀವಿ ಪ್ರಸಾದಕ್ಕೆ. ಮಗಳು ನನ್ನ ವೈಫ್ ಬರ್ತಾ ಇದ್ದಾರೆ. ಅದೇನೋ ಹೇಳ್ತಾರಲ್ಲ, ಸಿದ್ಧಾರೂಢರ ಅಂಗಾರ ಜಗಕ್ಕೆಲ್ಲ ಬಂಗಾರ, ಹಾಗೆ ಸಿದ್ಧಾರೂಢರ ಸಾರು ಉಂಡವರೆಲ್ಲ ಪಾರು ಅಂತ. ಅದಕ್ಕೋಸ್ಕರ ಪ್ರಸಾದ ತಗೊಳಕ್ಕೆ ಹೊರಟಿದ್ದೀವಿ. ಬನ್ನಿ, ಪ್ರಸಾದ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀವಿ, ಅದನ್ನು ಕೂಡ ನಿಮಗೆ ತಿಳಿಸ್ತೀವಿ.
ಅನ್ನ ಮಮ್ಮಿ ಪ್ರಸಾದ ಹೆಂಗೈತೆ? ಚೆನ್ನಾಗೈತಾ? ಸ್ನೇಹಿತರೆ, ಈಗ ನೀವು ನೋಡ್ತಿರೋದು ಜಗದ್ಗುರು ಶ್ರೀ ಸಿದ್ಧಾರೂಢರ ಶಿಷ್ಯಂದಿರ ಮಂದಿರ. ಅಂದರೆ ಅವರ ಪರಮ ಶಿಷ್ಯರು ಯಾರ್ಯಾರಿದ್ರು ಅವರ ಚಿತ್ರಗಳನ್ನು, ಭಾವಚಿತ್ರಗಳನ್ನು ಈ ಕೋಣೆಯಲ್ಲಿ ಇರಿಸಲಾಗಿದೆ. ಅದನ್ನೇ ಈಗ ನೀವು ನೋಡ್ತಿರೋದು. ಶ್ರೀ ಸಿದ್ಧಾರೂಢ ಅಜ್ಜನವರ ಪರಮ ಶಿಷ್ಯಂದಿರು ಇವರೆಲ್ಲ. ಸ್ನೇಹಿತರೆ, ಈಗ ನಾವು ಒಂದು ವಿಶೇಷವಾದ ಕೋಣೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದು ಯಾವುದಪ್ಪ ಅಂದರೆ, ಶ್ರೀ ಸಿದ್ಧಾರೂಢರು ಜೀವಿತಾವಧಿಯ ಕೊನೆಯ ಕ್ಷಣದಲ್ಲಿ ಅವರ ಪರಮ ಶಿಷ್ಯರಾದಂತಹ ಗುರುನಾಥರೂಢರಿಗೆ ಅವರ ಸಕಲ ಶಕ್ತಿಗಳನ್ನು ಧಾರೆ ಎರೆದಂತಹ ಸ್ಥಳ ಇದು, ಕೋಣೆ. ಸ್ನೇಹಿತರೆ, ಈಗ ನೋಡ್ತಿರೋದು ಶ್ರೀ ಸಿದ್ಧಾರೂಢ ಅಜ್ಜನವರು ಕೂತ್ಕೊಂಡು ಭಕ್ತರಿಗೆ ದರ್ಶನ ನೀಡ್ತಕ್ಕಂಥ ಚೇರ್ ಇದು. ಅವರ ಪಾದಿಕೆಗಳು ಕೂಡ ಇರಿಸಿದ್ದಾರೆ, ಈಗ ನೀವು ನೋಡ್ತಿದ್ದೀರಾ. ಅವರು ಅದನ್ನು ಉಪಯೋಗಿಸ್ತಾ ಇದ್ರು. ಸ್ನೇಹಿತರೆ, ಹಾಗೆ ಇಲ್ಲಿ ಅವರ ಮೂರ್ತಿ ಮತ್ತು ಅವರ ಶಿಷ್ಯಂದಿರ ಮೂರ್ತಿಗಳನ್ನು ಈ ಕೋಣೆಯಲ್ಲಿ ಇರಿಸಲಾಗಿದೆ. ಅದನ್ನು ಕೂಡ ಈಗ ನೀವು ನೋಡ್ತಾ ಇದ್ದೀರಾ. ಸ್ನೇಹಿತರೆ, ಈಗ ನೀವು ನೋಡ್ತಿರೋ ಸ್ಥಳ ಯಾವುದಪ್ಪ ಅಂದರೆ, ಶ್ರೀ ಸದ್ಗುರು ಸಿದ್ಧಾರೂಢ ಅಜ್ಜನವರ ಪ್ರಸಾದ ಏನು ರೆಡಿ ಆಗುತ್ತೆ ಆ ಪ್ರಸಾದದ ಅಡುಗೆ ಕೋಣೆ ಇದು. ನೋಡಿ, ಪ್ರಸಾದ ರೆಡಿಯಾಗಿದೆ. ನೋಡಿ, ಪ್ರಸಾದ ಬಡಿಸ್ಕೊಂಡು ಈ ಪಾತ್ರೆಯಲ್ಲಿ ತೊಗೊಂಡು ಹೋಗಿ ಬಂದಂಥ ಭಕ್ತರಿಗೆ ಬಡಿಸ್ತಾರೆ. ಸ್ನೇಹಿತರೆ ನೋಡಿ, ಅನ್ನ ಕೂಡ ರೆಡಿಯಾಗಿದೆ. ಅನ್ನ ಬೇಯಿಸಿದ್ದಾರೆ, ಅದನ್ನು ಕೂಡ ಬಡ್ಸಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ಸ್ನೇಹಿತರೆ, ಈಗ ನೋಡ್ತಿರೋ ಈ ಬಾಯ್ಲರ್ಗಳು ಅನ್ನದ ಬಾಯ್ಲರ್ಗಳಿವು. ಆ ಕಡೆ ದೊಡ್ಡದೇನಿದ್ದಾವೆ 3, ಅಲ್ಲಿ ಸಾಂಬಾರು ರೆಡಿಯಾಗುತ್ತೆ ಈ ಬಾಯ್ಲರ್ಗಳಲ್ಲಿ. ನೋಡಿ, ಸಾಂಬಾರು ಕೂಡ ರೆಡಿಯಾಗಿದೆ ಬಂದಂಥ ಭಕ್ತರಿಗೆ ಬಡಿಸೋಕ್ಕೆ. ಸ್ನೇಹಿತರೆ, ಶ್ರೀ ಸಿದ್ಧಾರೂಢ ಅಜ್ಜನವರ ದಾಸೋಹ ಅಂದರೆ ಅನ್ನಪ್ರಸಾದ ರೆಡಿಯಾಗುವಂತಹ ಕೋಣೆ ಇದು. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ, ನೋಡ್ಕೊಂಬಿಡಿ. ಸ್ನೇಹಿತರೆ, ಈಗ ನೀವು ನೋಡ್ತಿರೋದು ಶ್ರೀ ಸದ್ಗುರು ಸಿದ್ಧಾರೂಢ ಅಜ್ಜನವರ ಪ್ರಸಾದ ನಿಲಯ. ಅಂದರೆ ದಿನನಿತ್ಯ ಪ್ರಸಾದ ಏನು ಭಕ್ತರಿಗೆ ಬಂದಂಥ ಭಕ್ತರಿಗೆ ಇದೇ ಸ್ಥಳದಲ್ಲಿ ಬಡಿಸ್ತಾರೆ. ಅದನ್ನೇ ನೀವೀಗ ನೋಡ್ತಾ ಇರೋದು. ಮಾಡ್ಬೋದು. ನಮ್ಮದು ಚೆನ್ನಾಗಿದೆಯಲ್ಲ, ಅವ್ರ ಕೈಲಿ ಕೊಡು. ನೋಡ್ಬಿಟ್ಟಾನಿ, ನೀನು ಮಾಡ್ಬಿಟ್ಟಾನಿ.